ನಮಸ್ಕಾರ ಕರ್ನಾಟಕ. ಕ್ಲೌಡ್ ಟಾಕ್ಸ್ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ನನ್ನ ಹೆಸರು ಚೇತನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೈಕ್ರೋಸಾಫ್ಟ್ ಟೀಮ್ಸ್ನ 3 ತುಂಬಾನೇ ಇಂಟ್ರೆಸ್ಟಿಂಗ್ ಟಿಪ್ಸ್ ಅಂಡ್ ಟ್ರಿಕ್ಸ್ನ ಹೇಳ್ತೀನಿ. ಎಲ್ಲೂ ಹೋಗಬೇಡಿ, ನೋಡ್ತಾ ಇರಿ. ಸ್ನೇಹಿತರೆ, ನಾವು ಟೀಮ್ಸ್ ಮೀಟಿಂಗ್ನಲ್ಲಿ ಇದ್ದಾಗ ಬಹಳ ಸರ್ತಿ ನಮಗೆ ವೈಟ್ ಬೋರ್ಡ್ ಇದ್ದಿದ್ರೆ ಚೆನ್ನಾಗಿರೋದು, ಅದರಲ್ಲಿ ನಾವೇನಾದರೂ ಬರೆದು ತೋರಿಸಬಹುದಿತ್ತು, ಕೊಲಾಬ್ರೇಷನ್ಗೆ ತುಂಬಾನೇ ಸುಲಭ ಆಗಿರೋದು ಅನ್ನೋ ಒಂದು ಚಿಂತೆ ಕಾಡುತ್ತೆ. ಇದಕ್ಕೆ ಪರಿಹಾರ ಮೈಕ್ರೋಸಾಫ್ಟ್ ಟೀಮ್ಸ್ನಲ್ಲಿ ಇದೆ. ನಾವು ಮಾಡಬೇಕಾಗಿರೋದು ಇಷ್ಟೇ. ನೋಡಿ, ಇಲ್ಲಿ ಪ್ಲಸ್ ಬಟನ್ ಏನು ಕಾಣಿಸ್ತಾ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಆಗ ನಿಮಗೆ ಈ ಥರದ ಒಂದು ಆ್ಯಪ್ಸ್ ಏನಿದೆ ಅದನ್ನ ಆ್ಯಡ್ ಮಾಡುವಂತಹ ಒಂದು ಅವಕಾಶ ಕೊಡುತ್ತೆ. ನೀವಿಲ್ಲಿ ಸರ್ಚ್ ಬಟನ್ನಲ್ಲಿ ವೈಟ್ ಬೋರ್ಡ್ ಅನ್ನೋ ಒಂದು ಆ್ಯಪ್ಗೆ ಸರ್ಚ್ ಮಾಡಿ. ಆಗ ನಿಮಗೆ ಈ ಥರದ ಒಂದು ವೈಟ್ ಬೋರ್ಡ್ ಆ್ಯಪ್ ಸಿಗುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿ. ಆಗ ಈ ಒಂದು ವೈಟ್ ಬೋರ್ಡ್ ಆ್ಯಪ್ ಏನಿದೆ ಇದನ್ನು ನೀವು ಟ್ಯಾಬ್ ರೀತಿನಲ್ಲಿ ನಿಮ್ಮ ಚಾನೆಲ್ಗೆ ಆ್ಯಡ್ ಮಾಡಬಹುದು. ನೋಡಿ, ಈ ಒಂದು ಟ್ಯಾಬ್ ಆ್ಯಡ್ ಆದ ನಂತರ ನೀವು ಬಹಳ ಸುಲಭವಾಗಿ, ಈಗ ನೋಡಿ ಇಲ್ಲಿ ನಾನಿಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸ್ ಆ್ಯಡ್ ಮಾಡಿದ್ದೀನಿ. ಈಗ ನಾವೊಂದು ಆ್ಯರೋ ಮಾರ್ಕ್ ಆ್ಯಡ್ ಮಾಡಬೇಕಂದ್ರೆ ನೋಡಿ, ಬಹಳ ಸುಲಭವಾಗಿ ನೀವು ಆ್ಯರೋ ಮಾರ್ಕ್ಸ್ನ ಆ್ಯಡ್ ಮಾಡಬಹುದು. ಹಾಗೂ ಇದನ್ನ ಮೂವ್ ಕೂಡ ಮಾಡಬಹುದು ನೀವು ಬಹಳ ಸುಲಭವಾಗಿ. ಇದನ್ನು ಉಪಯೋಗಿಸಿ ನೀವು ನಿಮ್ಮ ಟೀಮ್ ಜೊತೆ ತುಂಬ ಸುಲಭವಾಗಿ ಕೊಲಾಬರೇಟ್ ಮಾಡಬಹುದು. ಹಾಗೂ ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ಫೀಚರ್. ಇಷ್ಟು ಮಾತ್ರ ಅಲ್ಲ, ನೀವು ಈ ಒಂದು ವೈಟ್ ಬೋರ್ಡ್ ಏನಿದೆಯಲ್ಲ ಇದನ್ನು ಯಾರು ಎಡಿಟ್ ಮಾಡಬಹುದು ಅನ್ನೋದನ್ನು ಕೂಡ ನೀವಿಲ್ಲಿ ಕಂಟ್ರೋಲ್ ಮಾಡಬಹುದು. ಹೇಗೆ ಅಂದರೆ, ಇಲ್ಲಿ ರೈಟ್ ಸೈಡಲ್ಲಿ ಇಲ್ಲೊಂದು ಸೆಟ್ಟಿಂಗ್ಸ್ ಬಟನ್ ಏನಿದೆಯಲ್ಲ ಇದನ್ನು ನೀವು ಕ್ಲಿಕ್ ಮಾಡಿ. ಹಾಗೂ ಇಲ್ಲಿ ನೋಡಿ, ಇಲ್ಲಿ ಅದರ್ ಪಾರ್ಟಿಸಿಪೆಂಟ್ಸ್ ಕ್ಯಾನ್ ಎಡಿಟ್ ಅನ್ನೋ ಒಂದು ಬಟನ್ ಏನಿದೆ ಅದು ಚೆಕ್ ಆಗಿದೆ. ಇದನ್ನು ನೀವು ಅನ್ಚೆಕ್ ಮಾಡಿದ್ರೆ ಬೇರೆ ಯಾರು ಎಡಿಟ್ ಮಾಡೋಕ್ಕಾಗಲ್ಲ. ಚೆಕ್ ಮಾಡಿದ್ರೆ ಬೇರೆಯವರು ಕೂಡ ಈ ಒಂದು ವೈಟ್ ಬೋರ್ಡ್ನಲ್ಲಿ ಎಡಿಟ್ ಮಾಡಬಹುದು ಹಾಗೂ ನಿಮ್ಮ ಜೊತೆ ಕೊಲಾಬ್ರೇಟ್ ಮಾಡಬಹುದು. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಪೋರ್ಟ್ ಇಮೇಜ್ ಅನ್ನೋ ಒಂದು ಆಪ್ಷನ್ ಕೂಡ ಇದೆ. ಸೊ ನೀವು ಈ ರೀತಿ ನಿಮ್ಮ ಟೀಮ್ ಜೊತೆ ಕೊಲಾಬ್ರೇಟ್ ಮಾಡಿ ಏನೊಂದು ಪಿಕ್ಚರ್ನ ರೆಡಿ ಮಾಡ್ತೀರಾ ಅದನ್ನು ನೀವು ಎಕ್ಸ್ಪೋರ್ಟ್ ಮಾಡಿಕೊಂಡು ನೀವು ಬೇರೆ ಒಂದು ಅಪ್ಲಿಕೇಶನ್ಗಳಲ್ಲಿ ಯೂಸ್ ಮಾಡಬಹುದು. ಮತ್ತೊಂದು ಇಂಟ್ರೆಸ್ಟಿಂಗ್ ಫೀಚರ್ ಟೀಮ್ಸ್ನಲ್ಲಿ ಏನು ಅಂದರೆ, ನೀವು ನಿಮ್ಮ ಫೇವ್ರೆಟ್ ಚಾನೆಲ್ಸ್ ಏನಿದೆಯಲ್ಲ ಅದನ್ನು ಪಿನ್ ಮಾಡಬಹುದು. ನಮ್ಮ ಕಂಪನಿನಲ್ಲಿ ಬಹಳಷ್ಟು ಟೀಮ್ಸ್ ಚಾನೆಲ್ಸ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ನಾವು ದಿನನಿತ್ಯ ಇಂಟ್ರಾಕ್ಟ್ ಮಾಡುವಂತಹ ಚಾನೆಲ್ಸ್ ಬರೀ 1-2-3 ಇರುತ್ತೆ. ಅಂಥ ಚಾನೆಲ್ಸ್ನ ನೀವೇನು ಮಾಡಬಹುದು ಅಂದರೆ, ನೋಡಿ, ಇಲ್ಲಿ ಹೋಗಿ ಇಲ್ಲಿ 3 ಡಾಟ್ಸ್ ಏನಿದೆಯಲ್ಲ ಇಲ್ಲಿ ನೀವು ಕ್ಲಿಕ್ ಮಾಡಿ. ಈ ಪಿನ್ ಅನ್ನೋ ಒಂದು ಬಟನ್ ಇದೆಯಲ್ಲ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಆ ಒಂದು ಚಾನೆಲ್ ಏನಿದೆಯಲ್ಲ ಅದು ನಿಮಗೆ ಟಾಪ್ ಆಫ್ ದ ಲಿಸ್ಟ್ ಆ್ಯಡ್ ಆಗಿಬಿಡುತ್ತೆ. ನೋಡಿ, ಈ ರೀತಿ. ಆಗ ನಿಮಗೆ ನೀವು ತುಂಬಾನೇ ಇಂಟ್ರಾಕ್ಟ್ ಮಾಡುವಂತಹ ಚಾನೆಲ್ಸ್ ನಿಮಗೆ ಈಸಿಯಾಗಿ ಆಕ್ಸೆಸಬಲ್ ಆಗಿರುತ್ತೆ. ಇಷ್ಟು ಮಾತ್ರ ಅಲ್ಲ, ಇಲ್ಲಿ ನೋಡಿ, ಇಲ್ಲೊಂದು ಫಿಲ್ಟರ್ ಬಟನ್ ಇದೆಯಲ್ಲ, ಈ ಒಂದು ಫಿಲ್ಟರ್ ಬಟನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಟೀಮ್ಸ್ ಚಾನೆಲ್ ಬೇಕೋ ಅದನ್ನು ನೀವು ಇಲ್ಲಿ ಬಹಳ ಸುಲಭವಾಗಿ ಸರ್ಚ್ ಮಾಡಬಹುದು. ನೋಡಿ, ಟೆಸ್ಟ್ ಅಂತ ಸರ್ಚ್ ಮಾಡಿದ್ದೀನಿ. ಸೊ ಟೆಸ್ಟ್ ಅಂತ ಇರುವಂತಹ ಚಾನೆಲ್ಸ್ ಎಲ್ಲ ಅದು ತೋರಿಸ್ತಾ ಇದೆ. ಈಗ ನಾನು ABC ಅಂತ ಸರ್ಚ್ ಮಾಡ್ತಿದ್ದೀನಿ. ನೋಡಿ, ಆ ಒಂದು ಟೀಮ್ಸ್ ಚಾನೆಲ್ ಕೂಡ ಇಲ್ಲಿ ಸುಲಭವಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಕೂಡ ನೀವು ಸರ್ಚ್ ಹಾಗೂ ಫಿಲ್ಟರ್ ಆಪ್ಷನ್ಸ್ನ ಯೂಸ್ ಮಾಡಬಹುದು. ಮತ್ತೊಂದು ಇಂಟ್ರೆಸ್ಟಿಂಗ್ ಫೀಚರ್ ಏನಿದೆಯಲ್ಲ, ನಮ್ಮ ಮೈಕ್ರೋಸಾಫ್ಟ್ ಟೀಮ್ಸಲ್ಲಿ ನಾನು ಆಗಲೇ ಹೇಳ್ದಂಗೆ ಬಹಳಷ್ಟು ಚಾನೆಲ್ಸ್ ಇರುತ್ತೆ. ಸೊ ಬೇರೆ ಬೇರೆ ಚಾನೆಲ್ನಲ್ಲಿ ನಾವೇನಾದರೂ ಟೈಪ್ ಮಾಡಿರ್ತೀವಿ, ಏನೋ ಸರ್ಚ್ ಮಾಡಿರ್ತೀವಿ. ಸೊ ಈ ಒಂದು ಆಕ್ಟಿವಿಟಿ ಹಿಸ್ಟ್ರಿ ಎಲ್ಲಿದೆ, ನಾನು ಅಕಸ್ಮಾತ್ ಮುಂಚೆ ಯಾವುದೋ ಒಂದು ಟೀಮ್ಸ್ ಚಾನೆಲ್ನ ವಿಸಿಟ್ ಮಾಡಿದರೆ ಅದಕ್ಕೆ ಮತ್ತೆ ವಾಪಸ್ ಹೋಗೋದು ಹೇಗೆ, ನೀವು ಮಾಡಬೇಕಾಗಿರೋದಿಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಟಾಪ್ ಲೆಫ್ಟ್ ಹ್ಯಾಂಡ್ ಕಾರ್ನರ್ನಲ್ಲಿ ಇಲ್ಲಿ ಆ್ಯರೋ ಮಾರ್ಕ್ಸ್ ಇದೆಯಲ್ಲ, ಸೊ ಇಲ್ಲಿ ಜಸ್ಟ್ ಹಿಂಗೆ ಹೋಗಿ ಇಲ್ಲಿ ಈ ಒಂದು ಆ್ಯರೋ ಮಾರ್ಕ್ ಹತ್ರ ಹೀಗೆ ಹಿಡಿದ್ರೆ ನೋಡಿ, ಇಲ್ಲಿ ಕಂಪ್ಲೀಟ್ ಹಿಸ್ಟ್ರಿ ನಿಮ್ಗೆ ಏನಿದೆ ಇಲ್ಲಿ ಕಾಣಿಸ್ತಾ ಇರುತ್ತೆ. ಆಗ ನೀವು ಯಾವ ಚಾನೆಲ್ನ ನೀವು ಮುಂಚೆ ವಿಸಿಟ್ ಮಾಡಿದ್ರೋ ಅಲ್ಲಿಗೆ ನೀವು ಹೋಗಬಹುದು ಕ್ಲಿಕ್ ಮಾಡಿ. ಅಷ್ಟು ಮಾತ್ರ ಅಲ್ಲ, ಈಗ ಇಮಿಡಿಯೇಟ್ ಮುಂಚೆ ನೀವು ಯಾವ ಒಂದು ಚಾನೆಲ್ನ ವಿಸಿಟ್ ಮಾಡಿದ್ದೀರಾ ಅದನ್ನು ವಿಸಿಟ್ ಮಾಡೋಕ್ಕೆ ಈ ಒಂದು ಬ್ಯಾಕ್ ಆ್ಯರೋನ ಸುಮ್ಮನೆ ಹೀಗೆ ಕ್ಲಿಕ್ ಮಾಡಿದ್ರೆ ನಾವು ಮುಂಚೆ ಯಾವ ಒಂದು ಟ್ಯಾಬ್ ವಿಸಿಟ್ ಮಾಡಿದ್ವಿ ಅಥವಾ ಚಾನೆಲ್ ವಿಸಿಟ್ ಮಾಡಿದ್ವಿ ಅಲ್ಲಿಗೆ ಇದು ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಇದನ್ನ ಕೂಡ ನೀವು ಟ್ರೈ ಮಾಡಿ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಸಹಾಯ ಮಾಡಿದೆ ಅಂತ ಅನ್ಕೋತೀನಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಕ್ಲೌಡ್ ಟಾಕ್ಸ್ ಕನ್ನಡ ಚಾನೆಲ್ನಿಂದ ಧನ್ಯವಾದಗಳು.